ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವರ್ಷ ನಮಗೆ ಅಧಿಕ ಮಾಸ ಬಂದಿದೆ. ಇದು ಯಾವಾಗ ಬಂದಿದೆ, ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಅಧಿಕ ಮಾಸ ಅನ್ನೋದು ಪ್ರತಿ ವರ್ಷ ಬರೋದಿಲ್ಲ, 3 ವರ್ಷಕ್ಕೊಂದ್ಸತಿ ಬರುತ್ತೆ. ಈ ಅಧಿಕ ಮಾಸ ಬಂದಾಗ ತುಂಬಾ ಒಳ್ಳೆಯದು. ಆದರೆ ಶುಭ ಕಾರ್ಯ ಯಾವುದು ಮಾಡೋ ಹಾಗಿಲ್ಲ ಈ ಅಧಿಕ ಮಾಸದಲ್ಲಿ. ಆದರೆ ದೇವರನ್ನು ಒಲಿಸ್ಕೊಳ್ಳೋಕ್ಕೆ, ದೇವರ ಮೊರೆ ಹೋಗೋಕ್ಕೆ, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋಕ್ಕೆ, ಪೂಜೆಗೆ ತುಂಬ ಒಳ್ಳೆಯದು ಈ ಅಧಿಕ ಮಾಸ. ಈ ಮಾಸದಲ್ಲಿ ವಿಷ್ಣುವಿನ ಪೂಜೆ ತುಂಬ ಒಳ್ಳೆಯದು. ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಸಹಸ್ರನಾಮ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪೂಜೆಗಳಾಗಲಿ ವ್ರತಗಳಾಗಲಿ ಮಾಡಿದರೆ ತುಂಬ ಬೇಗ ವಿಷ್ಣು ಒಲಿತಾನೆ ಅಂತ ಹೇಳಲಾಗುತ್ತೆ. ಅದೇ ಥರ ಶಿವನಿಗೂ ಕೂಡ ಕೆಲವೊಂದು ವ್ರತಗಳಿವೆ. ಆ ಥರ ವ್ರತಗಳ ಮಾಡಿದರೆ ತುಂಬ ಒಳ್ಳೆಯದು ಈ ಅಧಿಕ ಮಾಸದಲ್ಲಿ ಅಂತ ಹೇಳಲಾಗುತ್ತೆ. ಇದು ಈ ಮಾಸದಲ್ಲಿ ವಿಷ್ಣುವಿಗೆ ತುಂಬ ಪೂಜೆ ಮಾಡೋದ್ರಿಂದ ಈ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಹೇಳಲಾಗುತ್ತೆ. ಈ ಬೇರೆ ದಿನಗಳಲ್ಲಿ ಪೂಜೆ ಮಾಡೋದಕ್ಕಿಂತ ಈ ಅಧಿಕ ಮಾಸದಲ್ಲಿ ಪೂಜೆ ಮಾಡಿದರೆ 100ರಷ್ಟು ಹೆಚ್ಚು ಫಲ ನಮಗೆ ಸಿಗುತ್ತೆ ಈ ಪೂಜೆಗೆ ಅಂತ ಹೇಳಲಾಗುತ್ತೆ. ಆಮೇಲೆ ಹೆಚ್ಚಿನದಾಗಿ ದಾನ ಧರ್ಮ ಮಾಡೋದ್ರಿಂದ, ಬಡವರಿಗೆ ಸಹಾಯ ಮಾಡೋದ್ರಿಂದ ಈ ಅಧಿಕ ಮಾಸದಲ್ಲಿ ಹೆಚ್ಚಿನ ಫಲಗಳು ನಮಗೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ವಿಷ್ಣು ಸಹಸ್ರನಾಮ ಪಠಿಸೋರು, ಇಲ್ಲ ಲಲಿತಾ ಸಹಸ್ರನಾಮ ಕೇಳೋರು, ಇಲ್ಲ ವಿಷ್ಣುದು ಸತ್ಯನಾರಾಯಣ ಪೂಜೆ ಏನಾದರೂ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ಪೂಜೆ ಮಾಡಿದರೂ ಅದಕ್ಕೆ ಶ್ರೇಷ್ಠವಾದದ್ದು, ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಇದು ಶ್ರೇಷ್ಠ ಮಾಸದಲ್ಲಿ ಬಂದಿರೋದ್ರಿಂದ ಇದಕ್ಕೆ ಶ್ರೇಷ್ಠ ಅಧಿಕ ಮಾಸ ಅಂತ ಕೇಳಲಾಗುತ್ತೆ. ಇವಾಗ ಶ್ರೇಷ್ಠ ಮಾಸ ನಡೆಯೋದ್ರಿಂದ ಇದಕ್ಕೆ ಶ್ರೇಷ್ಠ ಅಧಿಕ ಮಾಸ ಅಂತ ಹೇಳಲಾಗುತ್ತೆ. ಈಗ ಯಾವ ದಿನ ಈ ಅಧಿಕ ಮಾಸ ಶುರುವಾಗುತ್ತೆ, ಯಾವಾಗ ಅಂತ್ಯವಾಗುತ್ತೆ ಅಂತ ನೋಡೋಣ. ಇದೇ ಮೇ 17ನೇ ತಾರೀಕು ಭಾನುವಾರ ಅಧಿಕ ಮಾಸ ಶುರುವಾಗುತ್ತೆ. ಇದು ಮುಕ್ತಾಯವಾಗೋದು ಜೂನ್ 15 ಸೋಮವಾರ. 2 ತಿಂಗಳು ಇರುತ್ತೆ ಇದು, ಅವತ್ತು ಅಂತ್ಯವಾಗುತ್ತೆ. ಸೊ ನೀವು 2 ತಿಂಗಳುಗಳ ಕಾಲ ಯಾವುದೇ ಶುಭ ಕಾರ್ಯ ಮಾಡೋ ಹಾಗಿಲ್ಲ. ನಮಗೆ ಬರೀ ದೇವರ ಧ್ಯಾನ, ದೇವರ ಜಪ, ದೇವರ ತಪ, ಆ ಥರ ದೀಪಾರಾಧನೆಗಳು, ಮಂತ್ರಗಳು ಈ ಥರ ಹೇಳ್ತಾ ನಮ್ಮ ಕಾಲವನ್ನು 2 ತಿಂಗಳುಗಳ ಕಾಲ ಕಳಿಬೇಕಾಗುತ್ತೆ. ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ವ್ರತಗಳನ್ನು ಮಾಡಬೇಕು ಅಂತ ನೋಡೋದಾದರೆ, 16 ಸೋಮವಾರ ಶಿವನ ವ್ರತ, ಪತಿವ್ರತೆಯ ಶಿವನ ಕತೆ ಕೇಳಿದಿರಲ್ಲ, ಆ ವ್ರತ ಕೂಡ ಮಾಡಬಹುದು. ಅದು 16ಗಳ ಅದೇ ಹುತ್ತದಿಂದ ಮಣ್ಣು ತಂದು 16 ಜ್ಯೋತಿರ್ಲಿಂಗಗಳು ಅಂತ ಹೇಳಿಬಿಟ್ಟು 16 ಸೋಮವಾರ ಶಿವನ ಪೂಜೆ ಮಾಡ್ತಾರಲ್ಲ, ಅದು ಆ ವ್ರತ ಕೂಡ ನೀವು ಮಾಡಬಹುದು. ಇಲ್ಲಾಂದರೆ ಶನಿವಾರಗಳ ವೆಂಕಟೇಶ್ವರ ಸ್ವಾಮಿಗೆ 7 ಶನಿವಾರಗಳ ಕಾಲ ವ್ರತಾಚರಣೆಯನ್ನು ಮಾಡಿ ವೆಂಕಟೇಶನಿಗೆ ಸಮರ್ಪಣೆಯನ್ನು ಮಾಡತಕ್ಕದ್ದು. ಇಲ್ಲ ದೀಪಾರಾಧನೆ ಮಾಡ್ತೀವಿ ನಮಗೆ ಅಂದರೆ ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು, ಬಾಳೆಹಣ್ಣು ದೀಪಾರಾಧನೆ ಮಾಡ್ಬೋದು, ಇಲ್ಲ ಬೆಲ್ಲದ ದೀಪಾರಾಧನೆ ಮಾಡ್ಬೋದು. ಸೋಮವಾರ ದಿನಗಳ ಕಾಲ ಶಿವನ ದೇವರಿಗೆ, ಇಲ್ಲ ಗಣೇಶನಿಗೆ, ಇಲ್ಲ ರಾಘವೇಂದ್ರ ಸ್ವಾಮಿಗೆ, ಇಲ್ಲ ಸಾಯಿಬಾಬಾಗೆ, ಯಾರೇ ಆಗಿರಲಿ, ಶನಿವಾರಗಳ ಕಾಲ ವಿಷ್ಣುಗೆ ಆಗಿರಲಿ, ಮಂಗಳವಾರ ಶುಕ್ರವಾರ ಯಾವುದೇ ದೇವಿ ದೇವಸ್ಥಾನಗಳು ಅಲ್ಲಿ ಹೋಗ್ಬಿಟ್ಟು ದೀಪಾರಾಧನೆ ಮಾಡ್ತೀವಿ. ನಮಗೆ ಅನುಕೂಲ ಇದೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ದೀಪಾರಾಧನೆಯನ್ನು ಮಾಡ್ಬೋದು. ಯಾವುದಾದ್ರೂ ಪರವಾಗಿಲ್ಲ, ದೀಪನ ತೊಗೋಬೋದು, ಇಲ್ಲ ಬೆಲ್ಲದ್ದಾದರೂ ಪರವಾಗಿಲ್ಲ. ಯಾವ ಮಣ್ಣಿನ ದೀಪಗಳು 7, 9 ಈ ಥರ ತೊಗೊಂಡು 5 ತುಪ್ಪದ ದೀಪ ಬೇಕಾದ್ರೆ ಅಲ್ಲಿ ಬೆಳಗ್ಬಿಟ್ಟು ಬರ್ಬೋದು ನಾವು ದೇವಸ್ಥಾನಗಳಲ್ಲಿ. ಇದೆಲ್ಲ ಆಗಲ್ಲ, ನಮಗೆಲ್ಲ ಟೈಮ್ ಇಲ್ಲ ಇದೆಲ್ಲ ಮಾಡೋಕ್ಕೆ ಅಂತಂದರೆ, ಸರಳವಾಗಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಮನೆಯಲ್ಲೇ ಪ್ರತಿದಿನ ತುಪ್ಪದ ದೀಪ ಹಚ್ಚಿದರೆ ತುಂಬ 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 ಒಳ್ಳೆಯದು. ಮನೆಯಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ, ನಿಮಗೂ ತುಂಬ ಶುಭ ಅಂತ ಅನಿಸುತ್ತೆ. ಡೈಲಿ ದೇವರ ಪೂಜೆಯನ್ನು ಮಾಡುವಂಥದ್ದು, ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತೂ ಎರಡು ದೀಪಗಳನ್ನು ಬೆಳಗಿಸುವಂತಹದ್ದು. ನಿಮ್ಮ ಮನೇಲಿ ಕಾಮಾಕ್ಷಿ ದೀಪ ಇದ್ದರೆ ಅದನ್ನು ದೇವರು ಅಂತಲೇ ತಿಳ್ಕೊಂಡು 2 ದೀಪಗಳನ್ನು ಬೆಳಗಿಸುವಂಥದ್ದು. ನೀವು ಅನುಕೂಲವಾಗಿದ್ದರೆ ತುಪ್ಪದ ದೀಪವನ್ನು ಬೆಳಗಿಸಿ
ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪಾರಾಧನೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಈ ನಮಗೆ ಎಲ್ಲೂ ಹೋಗೋಕ್ಕಾಗಲ್ಲ, ದೇವಸ್ಥಾನಗಳಿಗೆ ನಮಗೆ ಪಠಣೆ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅನ್ನೋರು ಪ್ರತಿದಿನ 2 ದೀಪ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪಾರಾಧನೆಯನ್ನು ಮಾಡಿ ಧೂಪ ದೀಪಗಳನ್ನು ಹಾಕಿ ಒಂದು ಸಾಂಬ್ರಾಣಿ ಬಟ್ಲು ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಕೆಂಡ ಮಾಡ್ಕೊಂಬಿಟ್ಟು ಬಿಳಿ ಸಾಸಿವೆ, ಶತ್ರುನಾಶಕ್ಕಾಗಲಿ ಮನೆಯಲ್ಲಿ ಕೆಟ್ಟ ದೃಷ್ಟಿ ಆಗಿದ್ದರೆ ಬಿಳಿ ಸಾಸಿವೆ, ಪಲಾವ್ ಎಲೆ ಅದರಲ್ಲಿ ಹಾಕ್ಬಿಟ್ಟು ಕರ್ಪೂರ ಹಾಕಿ ಲವಂಗನ ಹಾಕಿ ಮನೆಗೆ ತುಂಬ ಧೂಪನ ಹಾಕುವಂಥದ್ದು. ಇದರಿಂದ ಹಾಕೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ. ನಿಮಗೂ ಪಾಸಿಟಿವ್ ಅನಿಸುತ್ತೆ, ಮನೆಗೂ ಪಾಸಿಟಿವ್ ಅನಿಸುತ್ತೆ. ಈ ಥರ ನೀವು ವಾರಗಳಲ್ಲಾಗಲಿ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಡೋವಂಥದ್ದು, ಇಲ್ಲ ಶನಿವಾರ ನಿಮ್ಗೆ ಯಾವ್ದು ವಾರ ಇದೆ ಸೋಮವಾರ ಆ ವಾರಗಳಲ್ಲಿ ಮಾಡಿದ್ರೆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಈ ಅಧಿಕ ಮಾಸದಲ್ಲಿ ಹೆಚ್ಚು ನೀವು ಪೂಜೆ ಮಾಡೋದ್ರಿಂದ ಆ ಫಲ ದುಪ್ಪಟ್ಟು ಹೆಚ್ಚಾಗುತ್ತೆ, ನಿಮ್ಮ ಪಾಪಕರ್ಮಗಳು ಕಳೀತವೆ ಅಂತ ಹೇಳಲಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ಮತ್ತೊಂದು ಮಾಹಿತಿಯೊಂದಿಗೆ, ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ನೋಡಿ